ಓಂ ಗುರುಭ್ಯೋ ನಮಃ. ಇವತ್ತು ವಕ್ರೀ ಗ್ರಹಗಳು ಗಳ ದಶಾ ಅಥವಾ ಭುಕ್ತಿಯಲ್ಲಿ ಯಾವ ರೀತಿ ನಮ್ಗೆ ಫಲಗಳನ್ನು ಕೊಡುತ್ತೆ ಅನ್ನೋದು ನಾವು ನೋಡೋಣ. ಈ ವಕ್ರೀ ಗ್ರಹಗಳು ತುಂಬಾ ಬಲಿಷ್ಠವಾಗುತ್ತೆ. ಅದಕ್ಕೆ ಚೇಷ್ಟಾ ಬಲ ಅಂತ ಬರುತ್ತೆ. ಆ ಚೇಷ್ಟಾ ಬಲ ಬಂದಾಗ ಅವರು ಅತ್ಯಂತ ಬಲಿಷ್ಠರಾಗ್ತಾರೆ. ಅಲ್ಲಿ ಒಂದು ಷಡ್ಬಲ ಅಂತ ಒಂದು ಬರುತ್ತೆ. ಆ ಷಡ್ಬಲದಲ್ಲಿ ಅದಲ್ಲಿ ಒಂದು ಆರು ಭಾವಗಳು, ಆರು ಭಾವಗಳ ಒಂದು ಫಲಾಫಲಗಳನ್ನು ನಾವು ನೋಡ್ಬೋದು. ಕಾಲಬಲ, ಮತ್ತೆ ಚೇಷ್ಟಾ ಬಲ, ಮತ್ತೆ ಆಯನ ಬಲ, ಮತ್ತೆ ಇದು ಯುದ್ಧ ಬಲ, ಯುದ್ಧ ಬಲ, ಆ ರೀತಿ ಮತ್ತೆ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇದು ಭಾವಬಲ, ಇಷ್ಟೆಲ್ಲ ಒಂದು ಬರುತ್ತೆ. ಇದರಲ್ಲಿ ಚೇಷ್ಟಾ ಬಲ ಅನ್ನೋದು ಬರುತ್ತೆ. ಚೇಷ್ಟಾ ಬಲ ಅಂದ್ರೆ ಏನು, ವಕ್ರಿಗಳಾಗೋದು, ವಕ್ರಿ ಗ್ರಹಗಳು ಅಂತ ಹೇಳ್ತೀವಿ ನಾವು. ಸೊ ರವಿಯಿಂದ ಪಂಚಮ ಅಂದ್ರೆ ರವಿ ಎಲ್ಲಿರ್ತಾನೋ ಅಲ್ಲಿಂದ ಪಂಚಮದಲ್ಲಿ ಏನಾದ್ರೂ ಗುರು ಅಥವಾ ಕುಜ, ಗುರು, ಶನಿ ಈ ರೀತಿ ಇದ್ದಾಗ ಅವರು ವಕ್ರಿಗಳಾಗೋಗ್ಬಿಡ್ತಾರೆ. ನಾವು ರವಿಯ ಆಧಾರದ ಮೇಲೆನೆ ನಾವು ಯಾವತ್ತೂ ಇದನ್ನ ನಾವು ನೋಡ್ಬೇಕು. ಯಾಕಂದ್ರೆ ಉದಯ ಲಗ್ನ ಆಗೋದನ್ನೇ ರವಿಯಿಂದ. ರವಿ ಸೂರ್ಯೋದಯ ಆಗುವಾಗ ಅಲ್ಲಿ ರವಿಯಿಂದನೇ ಸ್ಟಾರ್ಟ್ ಆಗೋದು ಲಗ್ನ ಎಲ್ಲ ಸೂರ್ಯೋದಯ ಎಲ್ಲಾಗುತ್ತೋ ಅಲ್ಲಿಂದಾನೇ ಆ ಲಗ್ನಗಳು ಶುರು ಆಗೋದು. ಅಂದ್ರೆ ರವಿ ಯಾವ ರಾಶಿಯಲ್ಲಿ ಇರ್ತಾನೋ ಆ ರಾಶಿಯಿಂದಾನೇ ಲಗ್ನಗಳು ಶುರು ಆಗುತ್ತೆ. ಆದ್ರಿಂದ ನಾವು ರವಿಯ ಆಧಾರದಿಂದ ನಾವು ಅನೇಕ ಒಂದು ಬೇರೆ ಬೇರೆ ಒಂದು ಫಲಗಳೆಲ್ಲ ನಾವು ನೋಡ್ಬೋದು. ಈ ರೀತಿ ಇದ್ದಾಗ ಈ ವಕ್ರೀ ಗ್ರಹಗಳು ಏನಪ್ಪಾ ಅಂದ್ರೆ ಶುಭ ಸ್ಥಾನಾಧಿಪತಿಯಾಗಿದ್ರೆ ಶುಭ ಫಲ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಲಗ್ನ ತಗೊಳ್ಳೋಣ, ಇವಾಗ ಕುಂಭ ಲಗ್ನನೇ ತಗೊಂಡ್ರೆ ಅಲ್ಲಿ ಶನಿ ಏನಾಗ್ತಾನೆ, ಲಗ್ನಾಧಿಪತಿ ಆಗ್ತಾನೆ. ಲಗ್ನಾಧಿಪತಿ ಮತ್ತೆ 12ನೇ ಅಧಿಪತಿನೂ ಆಗ್ತಾನೆ. ಬಟ್ ಲಗ್ನಾಧಿಪತಿ ಆಗ್ತಾನೆ. ಅವನು ಶುಭದಾತ. ಲಗ್ನಾಧಿಪತಿಯಾಗಿ ಅವನು ವಕ್ರಿ ಆದ್ರೆ ಅತ್ಯಂತ ಶುಭ ಫಲ. ಅಂದ್ರೆ ಯೋಗಕಾರಕನಾಗಿರ್ಬೇಕು, ಇಲ್ಲ ಲಗ್ನಾಧಿಪತಿ ಆಗಿರ್ಬೇಕು, ಪಂಚಮಾಧಿಪತಿ 159 ಅಧಿಪತಿಗಳಾಗಿ ಅಥವಾ ದಶಮಾಧಿಪತಿ ಆಗಿದ್ರು ಅವರೆಲ್ಲ ಆ ರೀತಿ ಇದ್ದು ಅವರು ವಕ್ರಿಗಳಾಗಿದ್ದಲ್ಲಿ ಅದು ಶುಭ ಫಲ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ವಕ್ರಿ ಗ್ರಹಗಳಿದ್ದು ಏನಪ್ಪಾ ಅಂದ್ರೆ ಶುಭ ಸ್ಥಾನಾಧಿಪತಿಯಾಗಿ ಶುಭ ಸ್ಥಾನದಲ್ಲಿ ಸ್ಥಿತನಾದಾಗ ಅತ್ಯಂತ ಶುಭ ಫಲಗಳನ್ನು ಕೊಡುತ್ತೆ. ಇದರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಒಂದು ದಶಾಭುಕ್ತಿಗಳ ಬಗ್ಗೆ ನಾವು ಮಾತಾಡುವಾಗ ಇಲ್ಲಿ ಯಾವುದೇ ಒಂದು ವಕ್ರಿ ಗ್ರಹಗಳ ದಶಾ ಅಥವಾ ಭುಕ್ತಿ, ಫಾರ್ ಎಕ್ಸಾಂಪಲ್ ಇವಾಗ ಗುರುದಶೆ ಶನಿ ಭುಕ್ತಿ ನಡೀತಾ ಇದೆ. ಇಬ್ರು ವಕ್ರಿಗಳಾಗಿದ್ದಾರೆ. ವಕ್ರಿಗಳಾಗಿ ಗುರುದಶೆ ಶನಿ ಭುಕ್ತಿ ನಡೀತಾ ಇದೆ. ಅದ್ರ ಮಧ್ಯೆ ರಾಹುವಿನ ಅಂತರ್ಭುಕ್ತಿ ಅಂತ ಒಂದು ಬರುತ್ತೆ. ಅಂತರ್ಭುಕ್ತಿ ಅಂತಾನು ಬರುತ್ತೆ ನೋಡಿ. ದಶಾ ಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ ಮತ್ತೆ ಪ್ರಾಣಭುಕ್ತಿ, ಈ ರೀತಿ ಭುಕ್ತಿಗಳಿದೆ. ಈ ರೀತಿ ಬಂದಾಗ ಅದು ಸೂಕ್ಷ್ಮ ಭುಕ್ತಿ ಅಂತ ಒಂದು ಬರುತ್ತೆ. ಸಾರಿ, ಸೂಕ್ಷ್ಮ ಭುಕ್ತಿ ಅಲ್ಲ, ಅಂತರ್ಭುಕ್ತಿ. ಅಂತರ್ಭುಕ್ತಿ ಏನಾದ್ರೂ ಬಂದಾಗ ಎರಡು ವಕ್ರೀ ಗ್ರಹಗಳ ದಶಾಭುಕ್ತಿ ನಡೆಯುವಾಗ ಅದ್ರ ನಡುವೆ ಅಂತರ್ಭುಕ್ತಿ, ರಾಹುವಿನ ಅಂತರ್ಭುಕ್ತಿ ಬಂದಾಗ ಆ ಜಾತಕನಿಗೆ ಅತ್ಯಂತ ಶುಭ ಫಲಗಳನ್ನು ಕೊಡುತ್ತೆ. ಅತ್ಯಂತ ಶುಭ ಫಲಗಳು ಯಾವುದೇ ಅವರು ಯಾವ ಭಾವಾಧಿಪತಿ ಆಗಿರ್ತಾರೋ ಆ ಭಾವಕ್ಕೆ ಮತ್ತೆ ಯಾವ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೋ ಆ ಸ್ಥಾನಕ್ಕೆ, ಎರಡು ಸ್ಥಾನಕ್ಕೂ ಅವರು ಅತ್ಯಂತ ಶುಭ ಫಲಗಳನ್ನು ಕೊಡ್ತಾರೆ. ಇದು ನಾವು ಜಾತಕದಲ್ಲಿ ನಾವು ಒಂದು ಕುಂಡ್ಲಿ ಮುಖಾಂತರ ನಾವು ನೋಡೋಣ. ಇಲ್ಲಿ ಬಂದು ಈ ಕುಂಭ ಲಗ್ನಕ್ಕೆ ಲಗ್ನಾಧಿಪತಿ ಚತುರ್ಥದಲ್ಲಿ ವಕ್ರಿ ಆಗಿದ್ದಾನೆ. ಅಂದ್ರೆ ಲಗ್ನಾಧಿಪತಿ ವಕ್ರಿ ಆಗಿದ್ದಾನೆ. ದ್ವಿತೀಯಾಧಿಪತಿ ಗುರು ಮತ್ತೆ ಲಾಭಾಧಿಪತಿ ಗುರು ಆಗಿ ಅವನು ಅಲ್ಲಿ ವಕ್ರಿ ಆಗಿದ್ದಾನೆ ಚತುರ್ಥ ಸ್ಥಾನದಲ್ಲಿ, 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ. ಈ ರೀತಿ ಇದ್ದಾಗ ಅವರು ಫಾರ್ ಎಕ್ಸಾಂಪಲ್ ಅವರು ಯಾವುದೋ ಒಂದು ಚಂದ್ರ ದಶೆಯಲ್ಲಿ ಹುಟ್ಟಿರ್ತಾರೆ. ಚಂದ್ರ ದಶೆಯಲ್ಲಿ ಹುಟ್ಟಿದ್ರೆ ಚಂದ್ರ ದಶೆ ಆದ್ಮೇಲೆ ಕುಜ ದಶೆ ಆದ್ಮೇಲೆ ರಾಹು ದಶೆ, ರಾಹು ದಶೆನು ಓಕೆ,
ಆಮೇಲೆ ನೆಕ್ಸ್ಟ್ ಗುರು ದಶೆ, ಆಮೇಲೆ ಶನಿ ಭುಕ್ತಿ, ಶನಿ ದಶೆ, ಈ ರೀತಿ ಆ, ಕ್ರಮ ಒಂದ್ರ ಮೇಲೆ ಒಂದು ಎಲ್ಲಾ ವಕ್ರಿ ಗ್ರಹಗಳದ್ದು ದಶೆಗಳು ನಡೀತೆ. ಅಂದ್ರೆ ರಾಹುನು ಸದಾ ವಕ್ರಿನ ನಡೆಯೋದು, ಚಲಿಸೋದು. ಅದರಿಂದ ಆ ರಾಹು ದಶೆ ಗುರು ಭುಕ್ತಿ ಅಥವಾ ಶನಿ ಅಂತರ್ಭುಕ್ತಿ, ಅಥವಾ ರಾಹು ದಶೆ ಶನಿ ಭುಕ್ತಿ ಗುರು ಅಂತರ್ಭುಕ್ತಿಯಲ್ಲೂ ಇವರು ಅತ್ಯಂತ ಶುಭ ಫಲಗಳನ್ನ ಪಡಿತಾರೆ. ಅದು ಯಾವ್ದಕ್ಕೆ? 4ನೇ ಮನೆಗೆ, ಸುಖ ಸ್ಥಾನಕ್ಕೆ. ಸುಖ ಸ್ಥಾನ ಅಂದ್ರೆ ಏನು? ಅಲ್ಲಿ ಸುಖ, ಶಾಂತಿ, ನೆಮ್ಮದಿ, ಮತ್ತೆ ವಾಹನ ಸುಖ, ಮತ್ತೆ ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣ, ಅವರು ಒಂದಕ್ಕೊಂದು ಸುಖವಾಗಿರುವಂತದ್ದು. ಸುಖ ಸ್ಥಾನ ತಾನೆ ಅದು, ಅದರಿಂದ ಸುಖವಾಗಿರುವಂತದ್ದೆಲ್ಲ ಅಲ್ಲಿ ಬರುತ್ತೆ. ಒಂದು ವೇಳೆ ಏನಾದ್ರೂ ಈ ಗುರುದಶೆ ಫಸ್ಟ್ ಬರುತ್ತೆ. ಗುರುದಶೆ ಶನಿ ಭುಕ್ತಿ ನಡೆಯುವಾಗ, ರಾಹುವಿನ ಅಂತರ್ಭುಕ್ತಿ ನಡೆಯುವಾಗನು ಅವಾಗನು ಅವ್ರಿಗೆ ಅದೇ ತರ ಶುಭ ಫಲಗಳು ಸಿಗುತ್ತೆ. ಅಂದ್ರೆ 3 ವಕ್ರಿ ಗ್ರಹಗಳು ಈ ರೀತಿ ಅವರು ನೋಡಿ, ಇಲ್ಲಿಂದ ಲಗ್ನದಿಂದ ಅಷ್ಟಮದಲ್ಲಿ ರಾಹು ಇದ್ದಾನೆ. ಆ ಅಷ್ಟಮಾಧಿಪತಿ ಬುಧ ಆಗಿ ಅವನು ಲಗ್ನದಿಂದ ದಶಮ ಸ್ಥಾನದಲ್ಲಿದ್ದಾನೆ. ಅಂದ್ರೆ ರಾಹುವಿನ ರಾಶ್ಯಾಧಿಪತಿ ನಾವು ನೋಡ್ಬೇಕು. ರಾಹುವಿನ ರಾಶ್ಯಾಧಿಪತಿ ಯಾವ ರೀತಿ ಇರ್ತಾನೋ ಅದರಂತೆ ಫಲಗಳು. ರಾಹುವಿನ ರಾಶ್ಯಾಧಿಪತಿ ಕೇಂದ್ರ ಕೋನದಲ್ಲಿ ಇರ್ಬೇಕು. ನೋಡಿ, ಕೇಂದ್ರ ಕೋನ ಅಂತ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ. 1, 4, 7, 10 ಈ ಸ್ಥಾನಗಳು ಬಂದ್ಬಿಟ್ಟು ಕೇಂದ್ರ ಸ್ಥಾನಗಳು. 5, 9 ಕೋನ ಸ್ಥಾನಗಳು. ಅಂದ್ರೆ ಈ ಕಾಮನ್ ಬಂದ್ಬಿಡುತ್ತೆ. 1, 4, 7, 10, 1, 5, 9 ಇದು ಕಾಮನ್. ಈ ರೀತಿ ಬಂದಾಗ ಇದು ಜ್ಯೋತಿಷ್ ಶಾಸ್ತ್ರದಲ್ಲಿ ಅಥವಾ ನಮ್ಮ ಋಷಿ ಮುನಿಗಳು, ಮಹರ್ಷಿಗಳು ಏನ್ ಹೇಳಿದ್ದಾರೆ? ಕೇಂದ್ರ ಸ್ಥಾನಗಳು ಬಂದು ವಿಷ್ಣು ಸ್ಥಾನ. ಕೋನ ಸ್ಥಾನಗಳು 1, 5, 9 ಅಧಿಪತಿಗಳ ಸ್ಥಾನ ಲಕ್ಷ್ಮೀ ಸ್ಥಾನ ಅಂತ ಬರುತ್ತೆ. ಈ 2 ಸ್ಥಾನಗಳಲ್ಲೂ ಏನಾದ್ರೂ ಈ ಸಂಬಂಧಗಳು ಬಂದ್ರೆ, ಅಂದ್ರೆ ಇಲ್ಲಿ ಯಾವುದೇ ಒಂದು ಗ್ರಹಗಳಿದ್ರು ಅಥವಾ ಆ ಸಂಬಂಧ ಬಂದ್ರು ಅದು ಅತ್ಯಂತ ಶುಭ. ಅದರಿಂದ ನಮ್ಗೆ ಕೇಂದ್ರ ಕೋನದಲ್ಲಿ ಗ್ರಹಗಳು ಇರೋದು ತುಂಬಾ ಶುಭ. ಅಂದ್ರೆ ಇವಾಗ ಒಂದು ಕೇಂದ್ರಾಧಿಪತಿ ಒಬ್ಬ ಕೋನಾಧಿಪತಿಯ ಸಂಬಂಧ ಬಂದ್ರೆ ಅವರು ವಿಷ್ಣು ಲಕ್ಷ್ಮಿ ಸಂಬಂಧ ಬಂದಂಗೆ. ಕೇಂದ್ರಾಧಿಪತಿ ಅಥವಾ ಕೋನಾಧಿಪತಿಯ ಸಂಬಂಧ ಬಂದ್ರು ಅದು ಆ ರೀತಿ ಬರುತ್ತೆ. ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ನವಮಾಧಿಪತಿ ದಶಮಾಧಿಪತಿ ನವಮದಲ್ಲಿರೋದು ಇದು ಅತ್ಯಂತ ರಾಜಯೋಗದ ಕಾಂಬಿನೇಷನ್. ಅಂದ್ರೆ ನವಮಾಧಿಪತಿ ದಶಮದಲ್ಲಿರೋದು, ದಶಮಾಧಿಪತಿ ನವಮದಲ್ಲಿರೋದು, ರಾಶಿ ಪರಿವರ್ತನೆ ಆಗೋದು, ಇದು ಬಂದ್ಬಿಟ್ಟು ಜಾತಕದಲ್ಲಿ ಒಂದು ಅತ್ಯಂತ ಶುಭಯೋಗದ ಒಂದು ಕಾಂಬಿನೇಷನ್. ಧರ್ಮ ಕರ್ಮಾಧಿಪತಿಗಳ ಒಂದು ಕಾಂಬಿನೇಷನ್ ಅಂತ ಹೇಳ್ತೀವಿ. ಅಲ್ಲಿ ವಿಷ್ಣುನು ಬಂದ್ರು, ಲಕ್ಷ್ಮಿನೂ ಬಂದ್ರು, ಮತ್ತೆ ಕರ್ಮಾನು ಬಂತು, ಧರ್ಮಾನು ಬಂತು. ಎಲ್ಲಾನು ಈ ರೀತಿ ಕೂಡ್ಕೊಂಡು ಅವರು ಎಲ್ಲಾ ಧರ್ಮ ಕಾರ್ಯಗಳಲ್ಲಾಗ್ಲಿ ಅಥವಾ ಅವರ ಒಂದು ಭಾವನೆಗಳಾಗ್ಲಿ, ಅವರ ಒಂದು ಕಾರ್ಯಕ್ಷೇತ್ರದಲ್ಲಾಗ್ಲಿ ಎಲ್ಲಾದ್ರಲ್ಲೂ ಅವರು ಪ್ರಾಮಾಣಿಕತೆಯಿಂದ ಇರ್ತಾರೆ, ಪ್ರಾಮಾಣಿಕವಾಗಿ ನಡ್ಕೊಳ್ತಾರೆ, ಜನಗಳ ಸೇವೆ ಮಾಡ್ತಾರೆ. ಮತ್ತೆ ಏನಾದ್ರೂ ಒಂದು ಸಮಾಜಕ್ಕೆ ಏನಾದ್ರೂ ಒಂದು ಕೊಡ್ಬೇಕು, ಏನಾದ್ರೂ ನನ್ನ ಒಂದು ಕೊಡುಗೆ ಕೊಡ್ಬೇಕು ಅನ್ನೋ ಒಂದು ಮನೋಭಾವ ಅವರಲ್ಲಿ ಇರುತ್ತೆ. ನವಮಾಧಿಪತಿ ದಶಮಾಧಿಪತಿ ಯುತಿ ಬಂದ್ಬಿಟ್ಟು ಅತ್ಯಂತ ಶುಭಕರ. ಮತ್ತೆ ಒಂದು ಕೇಂದ್ರಾಧಿಪತಿ, ಒಂದು ಕೋನಾಧಿಪತಿ ಇಬ್ಬರ ಒಂದು ಯುತಿ ಯಾವುದೇ ಒಂದು ಭಾವದಲ್ಲಿ ಇದ್ದಾಗ, ಅಂದ್ರೆ 6, 8, 12ರಲ್ಲಿ ಬಿಟ್ಟು ಬೇರೆ ಭಾವದಲ್ಲಿ ಇದ್ದಾಗನು ಅಲ್ಲೂ ಅವರು ಅದು ಒಂದು ಒಳ್ಳೆ ಸ್ಥಾನ ಬರುತ್ತೆ. ಆದ್ರೆ ಇನ್ನೊಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಶುಭ ಗ್ರಹಗಳೇನಾದ್ರೂ ಅಷ್ಟಮ ಸ್ಥಾನದಲ್ಲಿ ನವಮಾಧಿಪತಿ ದಶಮಾಧಿಪತಿ ಅವರು ಅಷ್ಟಮದಲ್ಲಿದ್ರು ಸಹ ಅದನ್ನು ಆ 2ನೇ ಮನೆ ನೋಡುತ್ತೆ. ಅವಾಗ ಅಲ್ಲೂ ಅವರು ಹಣ ಮತ್ತೆ ಫೈನಾನ್ಷಿಯಲಿ ವೆಲ್ ಅಂಡ್ ಗುಡ್ ಪೊಸಿಷನ್ ಇರ್ತಾರೆ. ಮತ್ತೆ ಒಳ್ಳೆ ಹಣವನ್ನು ಅರ್ಜಿತ ಮಾಡ್ತಾರೆ. ಅದರಿಂದ ಅವರು ಸುಖವಾಗಿರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.